ದಿ ಬಿಗಿನಿಂಗ್. ಆಕೆ ಶವದ ಎರಡೂ ಕೈಗಳನ್ನು ಕಟ್ಟಿ ಹಾಕಿದ್ದಳು ಮೊಲದ ಬಿಳುಪಿನ ಸ್ಕಾರ್ಫ್ನಿಂದ. ಶವ ನಗ್ನವಾಗಿತ್ತು. ವಯಸ್ಸು 45 ಒಂದು ಹನಿ ರಕ್ತ ಮಂಚದ ಮೇಲಿಂದ ನೆಲಕ್ಕೆ ಜಾರಿ ಆ ಭವ್ಯ ಬಂಗಲೆಯ ಅಮೃತ ಶಿಲೆಯ ನೆಲಹಾಸಿನ ಮೇಲೆ ಬಿದ್ದು ಅಲ್ಲೇ ಸಾಂದ್ರಗೊಳ್ಳುವ ಪ್ರಯತ್ನ ನಡೆಸಿತ್ತು. ರಾತ್ರಿ 11ರ ನಂತರ ಆಗಿದೆ ಕೊಲೆ. 17 ಕಡೆ ಇರಿದಿದ್ದಾಳೆ ಹಂತಕಿ. ಮಿಲಿಂದ್ ಬೋಪಯ್ಯ ಸಂಪೂರ್ಣ ನಗ್ನವಾಗಿದ್ದ ಸ್ಥಿತಿಯಲ್ಲಿ ಕೊಲೆ ನಡೆದಿದೆ. ಕೊಂದದ್ದು ಹೆಂಗಸಿರಬಹುದು ಎಂಬುದಕ್ಕೆ ಇದ್ದ ಬಲವಾದ ಸಾಕ್ಷ್ಯವೆಂದರೆ ಮಿಲಿಂದ್ ಬೋಪಯ್ಯನ ದೇಹ ಉಸಿರು ಕಳೆದುಕೊಳ್ಳುವ ಮುನ್ನ ಚರಮ ಸುಖ ಅನುಭವಿಸಿತ್ತು. ದೇಹದ ಮೇಲಿದ್ದುದು ಮಿಲನ ಮಹೋತ್ಸವದ ಸ್ಪಷ್ಟ ಚಿಹ್ನೆಗಳು. ಪಾಲಿ ಆ ಕೋಣೆಯನ್ನು ಸಾಧ್ಯಂತವಾಗಿ ನೋಡತೊಡಗಿದ. ಕನಿಷ್ಠವೆಂದರೂ ಇಂಥದ್ದೊಂದು ಬೆಡ್ರೂಮ್ ಸೃಷ್ಟಿಸಿಕೊಳ್ಳಲಿಕ್ಕೆ ಮಿಲಿಂದ್ ಬೋಪಯ್ಯ 10 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾನೆ. ಇಡೀ ಮಂಚ ಹಿತ್ತಾಳೆಯದು. ಅಲ್ಲಲ್ಲಿ ದಂತದ ಕೆತ್ತನೆಯಿತ್ತು. ಹಾಸಿಗೆ ಅರೆ ಬರೆಯಾಗಿ ರಕ್ತದಲ್ಲಿ ತೊಯ್ದಿದೆ. ಮಿಲಿಂದ್ ಡ್ರಗ್ ತಗೋತಿದ್ನಾ? ಗೊತ್ತಿಲ್ಲ. ಮಂಚದ ಪಕ್ಕದ ಹಿತ್ತಾಳೆಯ ಸ್ಟೂಲಿನ ಮೇಲೆ ಒಂದು ಚಿನ್ನಾರಿ ಕಾಗದದಲ್ಲಿ ಬಿಳಿ ಪೌಡರು ಕಂಡಿತ್ತು. ಇಟ್ಸ್ ಅ ಕ್ಯಾಂಫರ್. ಕರ್ಪೂರದ ಪುಡಿ. ಬಂದ ಕೂಡಲೇ ನೋಡಿದ್ದೆ ನಾನು ಅದನ್ನ. ಕೆಲವರಿಗೆ ಮಲ್ಗೋಕೆ ಮುಂಚೆ ಕರ್ಪೂರ ಮೂಸೋ ಅಭ್ಯಾಸವಿರುತ್ತೆ ಅಂದ ಸಬ್ ಇನ್ಸ್ಪೆಕ್ಟರ್ ದೇವಧರ. ಹೆಂಗಸರ ಜೊತೆ ಮಲಗೋವಾಗ್ಲಾ? ನಗುತ್ತಾ ಕೇಳಿದ ಪಾಲಿ ಇನ್ನೊಂದು ಸಲ ಶವದ ಮೇಲಿನ ಇರಿತ ಗಾಯಗಳನ್ನು ಕಣ್ಣ ತುದಿಯಲ್ಲೇ ಎಣಿಸುವ ಪ್ರಯತ್ನ ಮಾಡಿದ. ಆಗಲೂ ಸಿಕ್ಕಿದ್ದು 17 ಇರಿತದ ಲೆಕ್ಕ. ಚೂರಿಯಿಂದ ಇರಿದಂತಿಲ್ಲ. ಸಾಂದ್ರಗೊಂಡ ಮಂಜಿನ ಚೂರಿ ಬಳಸಿದ್ದಾಳೆ. ಮೊದಲ ಇರಿತಕ್ಕೆ ಮಿಲಿಂದ್ ಬೋಪಯ್ಯನ ಕುತ್ತಿಗೆ ದೊಗರು ಬಿದ್ದು ಹೋಗಿದೆ. ಹೀಗಾಗಿ ತುಂಬಾ ಒದ್ದಾಡಿದಂತಿಲ್ಲ. ಮಂಚದ ಮೇಲಿಂದ ಹಾಸಿಗೆಯ ಒಂದು ಭಾಗ ಮಾತ್ರ ರಕ್ತದಲ್ಲಿ ತೊಯ್ದಿದೆ. ಹಾಗೆ ಇರಿಯುವಾಗ ಅವಳು ಮೇಲೆ ಮಲಗಿದ್ದಳ? ಮೈ ಮೇಲೆ ಅವಳು ಬೆತ್ತಲಾಗಿದ್ದಳ? ಆಗ ಪಕ್ಕನೆ ಬಾತ್ರೂಮ್ ಹೊಕ್ಕು ನೋಡಿದ. ರಕ್ತದ ಕಲೆಗಳೆಲ್ಲೂ ಕಾಣಲಿಲ್ಲ. ಸ್ನಾನ ಮಾಡಿ ಹೊರಟು ಹೋಗಿರಲಿಕ್ಕೂ ಸಾಕು. ಕೊಲೆ ನಡೆದ ಮೇಲೆ 12 ಗಂಟೆಗಳ ನಂತರ ಬಂದಿದ್ದಾನೆ ತಾನು. ತಾನು ಬಂದ ನಂತರವೇ ಅಲ್ಲವಾ ಫಿಂಗರ್ ಪ್ರಿಂಟ್ಸ್ನವರು ಬಂದದ್ದು. ಅವರಿಗೂ ಸುಳಿವು ಸಿಕ್ಕಂತಿರಲಿಲ್ಲ. ಒಂದಿಷ್ಟು ಆರ್ಟ್ ಫಿಲ್ಮ್ಸ್ನಲ್ಲಿ ಆಕ್ಟ್ ಮಾಡಿದ ಮಿಲಿಂದ್ ಬೋಪಯ್ಯ. ಅದಕ್ಕಿಂತ ಹೆಚ್ಚಾಗಿ 1600 ಎಕರೆಯಷ್ಟು ಕಾಫಿ ತೋಟ ಇದೆ ಆತನ ಹೆಸರಿನಲ್ಲಿ. ಊಟಿ ಬೆಟ್ಟದಲ್ಲಿ ಟೀ ತೋಟ ತಗೊಂಡಿದ್ದ. ಸುಖ ಪಡೋಕೆ ಅಂತಲೇ ಹುಟ್ಟಿದ ಹಾಗಿದ್ದ ಮನುಷ್ಯ. ಸುಖಕ್ಕೆ ಅಡ್ಡಿ ಬಂದಳು ಅಂತ ಹೆಂಡ್ತೀನ ಬಿಟ್ಟಿದ್ದ. ಒಬ್ಬಳೇ ಮಗಳು. ಪ್ಯಾರಿಸ್ನಲ್ಲಿ ಬೋರ್ಡಿಂಗ್ ಸ್ಕೂಲ್ನಲ್ಲಿ ಬಿಟ್ಟಿದ್ದಾನೆ. ಕುದುರೆ ಬ್ರೀಡ್ ಮಾಡಿಸೋದರಿಂದ ಹಿಡಿದು ಆಂಟಿಕ್ ಪೀಸ್ಗಳನ್ನು ಮಾರೋದರ ತನಕ ಎಲ್ಲ ವ್ಯವಹಾರಗಳಲ್ಲೂ ದುಡ್ಡು ಹಾಕ್ತಿದ್ದ, ದುಡ್ಡು ಮಾಡ್ತಿದ್ದ. ಸುಮ್ಮನೆ ಕಣ್ಣಂದಾಜಿಗೆ ಸಿಗೋ ಪ್ರಾಪರ್ಟಿನೇ 150 ಕೋಟಿಯಷ್ಟಿದೆ. ನಿನ್ನೆ ರಾತ್ರಿ 10 ಗಂಟೆ ಹೊತ್ತಿನಲ್ಲಿ ಕ್ಲಬ್ನಿಂದ ಹೊರಟಿದ್ದೇ ಕೊನೆ. ಆಮೇಲೆ ಆತನನ್ನು ಜೀವಂತವಾಗಿ ಯಾರೂ ನೋಡಿಲ್ಲ. ಆತನ ಜೊತೆ ಕ್ಲಬ್ನಿಂದ ಹೊರಬಿದ್ದವಳು ವಿಚಿತ್ರ ಹೆಸರಿನ ಹುಡುಗಿ. ಅವಳ ಹೆಸರು ಶರದ್ ಯಾಮಿನಿ ಅಂತ. ಶಿ ಈಸ್ ಅ ನಾವೆಲಿಸ್ಟ್. ತುಂಬ ಎಚ್ಚರಿಕೆಯಿಂದ ತಾನು ಕಲೆ ಹಾಕಿದ ಅಷ್ಟು ವಿವರಗಳನ್ನು ಇನ್ಸ್ಪೆಕ್ಟರ್ ಪಾಲಿಗೆ ವಿವರಿಸಿದ್ದ ಸಬ್ ಇನ್ಸ್ಪೆಕ್ಟರ್ ದೇವಧರ. ಶರದ್ ಯಾಮಿನಿ ಮತ್ತು ನಾವೆಲಿಸ್ಟ್ ಎಂಬ 2 ಸಂಗತಿಗಳು ಮಾತ್ರ ಪಾಲಿಯ ಮನಸ್ಸಿಗೆ ನಾಟಿದವು. ಹುಡುಗಿ ಕಾದಂಬರಿ ಬರೆಯುತ್ತಾಳೆ ಅನ್ನೋ ಸಂಗತಿಯೇ ಫನಿ ಅನ್ನಿಸಿತ್ತು ಮನಸ್ಸಿಗೆ. ಆದರೆ ಕಾದಂಬರಿ ಬರೆಯೋ ಹುಡುಗಿ ಕೊಲೆ ಮಾಡಿರಬಹುದಾ ಎಂಬ ಚಿಕ್ಕ ಅನುಮಾನ ಕೂಡ ಮನಸ್ಸಿನಲ್ಲಿ ಸರಿದಾಡಲಿಲ್ಲ.
ಅವನು ಬೆಡ್ರೂಮಿನ ತುಂಬ ಹರಡಿದ್ದ ರಕ್ತದ ವಾಸನೆಯಿಂದ ತಪ್ಪಿಸಿಕೊಳ್ಳಲು ಹೊರಕ್ಕೆ ಬಂದು ವರಾಂಡದಲ್ಲಿ ನಿಂತ. ಇಂದಿರಾ ನಗರದ ಫಳಫಳಿಸುವ ಮಧ್ಯಾಹ್ನಕ್ಕೆ ಕಾಂಪೌಂಡಿನ ಒತ್ತು ಮರಗಳು ನೆರಳು ಸಿಂಪಡಿಸಿದ್ದವಾದ್ದರಿಂದ ಕಣ್ಣಿಗೆ ಹಿತ ಅನ್ನಿಸಿತು. ಮಿಲಿಂದ್ ಬೋಪಯ್ಯ ಯಾವ ಕಾಲದಲ್ಲಿ ಈ ಬಂಗಲೆ ಕಟ್ಟಿಸಿದ್ದನ್ನೇ ಕೊಂಡಿದ್ದನೋ ಗೊತ್ತಿಲ್ಲ. ಇವತ್ತು ಮಾರಿದರೆ 5 ಕೋಟಿ. ಇಂದಿರಾ ನಗರದಲ್ಲಿ ಇಷ್ಟು ದೊಡ್ಡ ಕಾಂಪೌಂಡ್ ಇರುವ ಬಂಗಲೆ ಯಾವುದಿದೆ? ಇಷ್ಟು ದೊಡ್ಡ ಕಾಂಪೌಂಡು ಅಂದ ಕೂಡಲೇ ದೇವಧರಗೆ ಹೇಳಿ ಕಳಿಸಿದ್ದ. ಮನೆಯಲ್ಲಿ ರಾತ್ರಿ ಸರ್ವೆಂಟ್ಸ್ ಯಾರಿದ್ರು? ಬಂಗಲೆಯ ವಾಚ್ಮೆನ್, ಸೆಕ್ಯೂರಿಟಿ ಗಾರ್ಡ್ಸ್, ಇಲ್ಲೇ ಎಲ್ಲಾದರೂ ಔಟ್ ಹೌಸ್ನಲ್ಲಿ ವಾಸಕ್ಕಿರೋ ಕೆಲಸದವರು ಎಲ್ಲರನ್ನೂ ಕರೆಸು ಆದೇಶ ನೀಡಿದ್ದ ಪಾಲಿ. ಆ ಶ್ರಮ ಬಿಟ್ಟು ಹೋಗೇ ಇಲ್ಲ ಮಿಲಿಂದ್ ಬೋಪಯ್ಯ. ಅವನು ಬಂಗಲೆಯಲ್ಲಿ ಯಾವತ್ತೂ ಯಾವುದೇ ಸರ್ವೆಂಟ್ನ ಇಟ್ಟುಕೊಳ್ತಿರ್ಲಿಲ್ಲ. ಇಷ್ಟು ದೊಡ್ಡ ಕಾಂಪೌಂಡ್ಗೆ ಒಂದೇ ಒಂದು ನಾಯಿನೂ ಸಾಕಿಲ್ಲ. ಹಿ ಲಿವ್ಡ್ ಅಲೋನ್. ಒಬ್ಬ ಅಡುಗೆಯವಳು, ಒಬ್ಬ ಕೆಲಸದವಳು ಮಾತ್ರ ಇದ್ದಾರೆ. ಅವರು ಕೂಡ ಬೆಳಿಗ್ಗೆ 10 ಗಂಟೆಗೆ ಮುಂಚೆ ಮನೆಗೆ ಬರೋ ಹಾಗಿರಲಿಲ್ಲ. ಅವರು 10 ಗಂಟೆಗೆ ಬಂದು ಸುಮಾರು ಹೊತ್ತು ಬೆಲ್ ಮಾಡಿದ್ದಾರೆ. ಯಾರು ಬಾಗಿಲು ತೆಗೆದೇ ಇದ್ದಾಗ ತಲಬಾಗಿಲು ನೂಕಿ ನೋಡಿದ್ದಾರೆ. ಬಾಗಿಲು ಬಿಚ್ಕೊಂಡಿದೆ. ಒಳಗಡೆ ಕಾಣಿಸಿದ್ದು ಅವನ ದೇಹ. ಅವರಿಬ್ಬರನ್ನೂ ಕೂಡಿಸಿ ಪ್ರಶ್ನೆ ಮಾಡಿದ್ದೀನಿ. ಒಬ್ಬಳಿಗೆ 56 ವರ್ಷ, 110 kg ಇದ್ದಾಳೆ. ಇನ್ನೊಬ್ಬಳಿಗೆ 50 ವರ್ಷ. ಅವಳು ಹೆಂಗಸು ಅಂತಾನೆ ಅನ್ನಿಸೋದಿಲ್ಲ. ಮಿಲಿಂದ್ ಬೋಪಯ್ಯ ರಾತ್ರಿ ಯಾವುದೋ ಹೆಂಗಸಿನ ಜೊತೆಯಲ್ಲಿ ಸುಖವಾಗಿದ್ದಾಗಲೇ ಕೊಲೆಯಾಗಿದ್ದಾನೆ. ಈ ಹೆಂಗಸರಿಬ್ಬರ ಜೊತೆ ಜಗತ್ತಿನಲ್ಲಿ ಯಾರೂ ಸುಖವಾಗಿರೋಕೆ ಸಾಧ್ಯವಿಲ್ಲ. ನಮ್ಮ ಕೆಲಸ ಏನಿದ್ರೂ ಶರದ್ ಯಾಮಿನಿನ ಮಾತಾಡಿಸಿದ ಮೇಲೇನೆ ಶುರುವಾಗೋಕೆ ಸಾಧ್ಯ. ಸಬ್ ಇನ್ಸ್ಪೆಕ್ಟರ್ ದೇವಧರ ಅರಳು ಹುರಿದಂತೆ ಮಾತನಾಡುತ್ತಿದ್ದಾರೆ. ಅವರನ್ನೇ ಮೆಚ್ಚುಗೆಯಿಂದ ನೋಡಿದ ಪಾಲಿ. ತಂದೆ ಶಿಮ್ಲಾ ಕಡೆಯವನಂತೆ, ತೇಟು ಅಪ್ಪನ ಬಣ್ಣ. ತಾಯಿ ಕಾರವಾರಿಯಂತೆ. ಮಿಲಿಟರಿಯಲ್ಲಿ ನರ್ಸ್ ಆಗಿದ್ದಳು. ಶಿಮ್ಲಾದ ಕ್ಯಾಪ್ಟನ್ ಮದುವೆ ಮಾಡಿಕೊಂಡಿದ್ದ. ಹುಟ್ಟಿದ ಮಗುವಿಗೆ ದೇವಧರ್ ಅಂತ ಹೆಸರಿಟ್ಟಿದ್ದ. ಗೋಡೆಯ ಮೇಲಿನ ಕ್ಯಾನ್ವಾಸ್ನಿಂದ ಎಳೆದು ಬಂದ ಚಿತ್ರವಿದ್ದ ಹಾಗಿದ್ದಾನೆ ಹುಡುಗ. ಮಿದುಳು ಕಂಪ್ಯೂಟರು. ಮೊಬೈಕಿನ ಮೇಲೆ ಹೊರಟರೆ ಯುದ್ಧಕ್ಕೆ ಹೊರಟಿರೋ ಸೇನಾಪತಿಯನ್ನು ನೋಡಿದ ಹಾಗೆ ನೋಡ್ತಾರೆ ಹುಡುಗಿಯರು. ಮೌಂಟ್ ಕಾರ್ಮೆಲ್ ಕಡೆಗೆ ಹೋದರೆ ಅವತ್ತು ಇಡೀ ಕಾಲೇಜು ಇನ್ನೊಬ್ಬ ಗಂಡಸನ್ನು ಕಣ್ಣೆತ್ತಿ ನೋಡುವುದಿಲ್ಲ. ಹಾಗಿದ್ದ ದೇವಧರ ಮಿಲಿಂದ್ ಬೋಪಯ್ಯನ ಮನೆಯ ಅಂಗಳದಲ್ಲಿ ನಿಂತು ವಾಕಿ ಆನ್ ಮಾಡಿಕೊಂಡು DCPಗೆ ಕೊಲೆಯ ವಿವರಗಳನ್ನೆಲ್ಲ ಕೊಟ್ಟರು. ಅದ್ಯಾರೋ ನಾವಲಿಸ್ಟ್ ಅಂತೆ, ಶರದ್ ಯಾಮಿನಿ ಅನ್ನೋಳು. ಅವಳನ್ನು ಒಂದ್ಸಲ ಮಾತಾಡಿ ನೋಡ್ತೀನಿ, ಏನಾದರೂ ಕ್ಲೂ ಸಿಗಬಹುದು ಅಂತ ಹೇಳಿದ. ಶರದ್ ಯಾಮಿನಿನ? ನನ್ನ ಹೆಂಡತಿ ಅವಳ ಫ್ಯಾನ್ ಕಣಯ್ಯ. ಅದ್ಭುತವಾಗಿ ಬರಿತಾಳೆ ಕಾದಂಬರಿಗಳನ್ನು. ನೋಡೋಕು ಅದ್ಭುತವಾಗಿದ್ದಾಳೆ. ಹೋಗ್ಬಿಟ್ಟು ಬಾ. DCP ತಮಾಷೆಯ ಮೂಡ್ನಲ್ಲಿದ್ದರು. ಪಾಲಿ ತಲೆ ಕೊಡವಿದ. ಕಿವಿಯ ಪಕ್ಕದ ಕಣತಲೆಯಲ್ಲಿ ಸಣ್ಣ ನೋವು. 3 ತಿಂಗಳಾಯಿತು ಈ ಹಿಂಸೆ ಶುರುವಾಗಿ. ಸಿಗರೇಟು ಬಿಟ್ಟಾಗಿಂದ, ಬೆಳಿಗ್ಗೆ ಎದ್ದ ಕ್ಷಣದಿಂದ ರಾತ್ರಿ ಹಾಸಿಗೆಗೆ ಬೀಳುವ ತನಕ ಒಂದೇ ಸಮನೆ ಚಿಕ್ಲೇಟ್ ಅಗೆಯುತ್ತಾನೆ. ಮಿದುಳು ಕೆಲಸ ಮಾಡುವುದನ್ನು 3 ತಿಂಗಳಿಗೆ ಮುಂಚೆಯೇ ನಿಲ್ಲಿಸಿದೆ. ಸುಮ್ಮನೆ ಸಿಟ್ಟು ಬರುತ್ತದೆ. ಯಾರಿಗೆ ಬೇಕು ಮರ್ಡರ್ ಕೇಸಿನ ಇನ್ವೆಸ್ಟಿಗೇಷನ್ನು? ಯಾವನೋ ಕೋಟ್ಯಧೀಶ ಬೆತ್ತಲೆ ಬಿದ್ದು ಸತ್ತರೆ ಭೂಮಿ ಆಕಾಶ ಒಂದಾದ ಹಾಗಾಡಬೇಕಾ? ಸಾಯಲಿ ಸೂಳೆ ಮಗ. ಮತ್ತೆ ತಲೆ ಕೊಡವಿದ. ಜೀಪು ಓಡಿಸುತ್ತಿದ್ದ ದೇವಧರನನ್ನೇ ನೋಡಿದ. ಇಡೀ ಕೇಸಿನ ಇನ್ವೆಸ್ಟಿಗೇಷನ್ ಒಬ್ಬನೇ ಸಂಭಾಳಿಸಬಲ್ಲ ಅನ್ನಿಸುತ್ತೆ. ಅವಳ್ಯಾರೋ ಶರದ್ ಯಾಮಿನಿ. ಅವಳ ಮನೆಗೆ ತಾನು ಹೋಗಲೇಬೇಕಾ? ನೀವು ಮೊದಲು 1-2 ಕಡೆಗೆ ಬಂದು ಗೈಡ್ ಮಾಡಿಬಿಡಿ. ಉಳಿದದ್ದನ್ನೆಲ್ಲ ನಾನು ಮಾಡ್ಕೋತೀನಿ. ಇಂಡಿಪೆಂಡೆಂಟ್ ಆಗಿ ಮಾಡಬೇಕು ಅಂದರೆ ಧೈರ್ಯ ಸಾಲಲ್ಲ. ಆಗಲೇ CM ವಿಚಾರಿಸಿದ್ರಂತೆ, ಏನಾದರೂ ಕ್ಲೂ ಸಿಕ್ತಾ ಅಂತ. ಇನ್ನು ಪೇಪರಿನವರು
ಚಾನಲ್ನವರು ಬೆನ್ನತ್ತಿ ಬಿಡ್ತಾರೆ. ದೇವಧರ ತನ್ನ ಕಷ್ಟ ಅರ್ಥ ಮಾಡಿಕೊಳ್ಳುವವನಂತೆ ಮಾತನಾಡುತ್ತಿದ್ದ. ಪಾಲಿಯ ದವಡೆಯಲ್ಲಿ ನಿಕೋಟಿನ್ ಚಿಕ್ಲೆಟ್ಟೊಂದು ಅರಿಯುತ್ತಲೇ ಇತ್ತು. ಬನ್ನೇರುಘಟ್ಟ ರಸ್ತೆಗೆ ಬಂದದ್ದು ಗೊತ್ತೇ ಆಗಿರಲಿಲ್ಲ. ನೀಲಿ ಮೀನು ಅಂತ ಬರೆದಿತ್ತು ಮನೆಯ ಹೆಸರು. ಗೇಟು ನೂಕುತ್ತಿದ್ದಂತೆಯೇ ಮಾತನಾಡಿಸುತ್ತಾ ಬಂದಿದ್ದು ದೈತ್ಯಗಾತ್ರದ ಕಡು ಗಪ್ಪನೆಯ ಗ್ರೇಟೇನ್. ಅದು ಬೊಗಳೆದ್ದು ಕೇಳಿಸುತ್ತೇನೋ ಯಾರೋ ಬಂಗಲೆಯ ಬಾಗಿಲು ಓರೆ ಮಾಡಿದರು. ಕಪ್ಪನೆಯ ಟೀಕ್ ಮರದ ಬಾಗಿಲೊಳಗಿನಿಂದ ಹೊರಬಂದದ್ದು ಒಂದು ಬಂಗಾರು ಬಣ್ಣದ ಕೈ. ನಂತರ ಎಣುಕಿದ್ದು ದೊಡ್ಡ ಕಣ್ಣುಗಳ ದಟ್ಟ ತಲೆಗೂದಲಿನ ತುಂಬ ಸ್ಫುರದ್ರೂಪಿಯಾದ ಒಬ್ಬ ಯುವತಿ. ನಾಯಿಯನ್ನು ಸಣ್ಣ ದನಿಯಲ್ಲಿ ಗದರಿಸಿದಳು. ಇನ್ಸ್ಪೆಕ್ಟರ್ ಪಾಲಿ ಸೊಂಟಕ್ಕಿದ್ದ ರಿವಾಲ್ವರಿನ ಮೇಲೆ ಕೈಯಿಟ್ಟುಕೊಂಡೇ ಬಂಗಲೆಯ ಬಾಗಿಲಿನತ್ತ ನಡೆದ. ಅವನಿದ್ದ ಮನಸ್ಥಿತಿಯಲ್ಲಿ ಗ್ರೇಟೇನ್ ಒಂದು ಸಲ ದೊಡ್ಡ ದನಿಯಲ್ಲಿ ಬೊಗಳಿದ್ದರೂ ರಿವಾಲ್ವರ್ ಹಿರಿದುಕೊಂಡು ಹಾಕುತ್ತಿದ್ದನೇನೋ. ಅದಕ್ಕೆ ಅವಕಾಶ ಕೊಡಬಾರದು ಅಂದುಕೊಂಡೇ ದೇವದರ ಅವನಿಗೆ ಕೈಯಳತೆಯ ದೂರದಲ್ಲಿ ನಡೆಯುತ್ತಿದ್ದ. ನಾನು ಇನ್ಸ್ಪೆಕ್ಟರ್ ಪಾಲಿ ಅಂತ, ಮಿಲಿಂದ್ ಬೋಪಯ್ಯ ಅವರ ಬಗ್ಗೆ ನಿಮ್ಮ ಹತ್ರ ಮಾತಾಡೋಕಿತ್ತು. ಇವರು ದೇವಧರ ಅಂತ ಪಾಲಿ ಹೇಳತೊಡಗಿದ. ಏನಾಯ್ತು ಮಿಲಿಂದ್ಗೆ? ಈಸ್ ಹಿ ಡೆಡ್? ಕೊಲೆಯಾಗಿದೆಯೇ? ಬಾಗಿಲಲ್ಲಿ ನಿಂತಿದ್ದ ಬಂಗಾರದ ಮೈಕಾಂತಿಯ ಹುಡುಗಿ ತನ್ನ ದೊಡ್ಡ ಕಣ್ಣು ಅರಳಿಸಿಕೊಂಡು ಕೇಳಿದ್ದಳು. ನಿಮಗ್ಯಾಕೆ ಗೊತ್ತು ಕೊಲೆಯಾಗಿದ್ದಾನೆ ಅಂತ? ಸಟ್ಟನೇ ಕೇಳಿದ ಪಾಲಿ. ಇಲ್ಲದೇ ಇದ್ರೆ ನೀವು ಈ ಮನೆನ ಯಾಕೆ ಹುಡುಕೊಂಡು ಬರ್ತಿದ್ರಿ ಅಂದಳು. ನೀವು ನಿನ್ನೆ ರಾತ್ರಿ ಆತನ ಜೊತೆ ಇದ್ರಾ? ಪಾಲಿಯ ಪ್ರಶ್ನೆ ಬಿರುಸಾಗತೊಡಗಿತ್ತು. ಓಹ್, ನೀವು ಯಾಮಿನನ್ನ ಹುಡುಕೊಂಡು ಬಂದಿದ್ದೀರಾ ಅಂತ ಕಾಣುತ್ತೆ ಅಂದು ಕೊಂಚ ರಿಲ್ಯಾಕ್ಸ್ ಆದಳು ಹುಡುಗಿ. ನೀವ್ಯಾರು? ದೇವಧರ ಕೇಳಿದ. ಯಾಮಿನಿ ಫ್ರೆಂಡ್ ನಾನು, ಅವಳ ಬಿಸ್ನೆಸ್ ಮ್ಯಾನೇಜರ್ ಕೂಡ. ಅವಳು ಇಷ್ಟು ಹೊತ್ತಿನಲ್ಲಿ ಇಲ್ಲಿರಲ್ಲ. ಕನಕ್ಪುರ್ ರೋಡ್ನಲ್ಲಿ ಚುಂಚಿ ಫಾಲ್ಸ್ ಇದೆಯಲ್ಲ, ಅದರ ಹತ್ರ ಅವಳ ಬಂಗ್ಲೆ ಇದೆ. ಅಲ್ಲಿರ್ತಾಳೆ. ರಾತ್ರಿ ಮಾತ್ರ ಇಲ್ಲಿರೋಕೆ ಬರ್ತಾಳೆ. ಏನಾದರೂ ಹೇಳಬೇಕಿತ್ತಾ ಕೇಳಿದಳು. ಉತ್ತರಿಸುವ ಸಹನೆ ಕೂಡ ಇಲ್ಲದೆ ಪಾಲಿ ವಾಪಸ್ಸು ತಿರುಗಿ ಗೇಟಿನೆಡೆಗೆ ನಡೆಯತೊಡಗಿದ. ಅದೇನದು, ಕಾದಂಬರಿ ಬರೆಯೋಳು ಅಂದರೆ ಇಷ್ಟೆಲ್ಲ ಆದಾಯ ಇರುತ್ತಾ ಅದರಲ್ಲಿ? ಹಗಲೊಂದು ಬಂಗಲೆ, ರಾತ್ರಿ ಒಂದು ಬಂಗಲೆ, ಇಷ್ಟು ಬ್ಯೂಟಿಫುಲ್ ಆಗಿರೋ ಬಿಸ್ನೆಸ್ ಮ್ಯಾನೇಜರು, ಕನಿಷ್ಠ ಪಕ್ಷ 50,000 ರೂಪಾಯಿಗೆ ಬಾಳೋ ಗ್ರೇಟೇನ್. ಇದೆಲ್ಲ ಕಾದಂಬರಿ ಬರೆದರೆ ದುಡಿಯೋಕೆ ಸಾಧ್ಯವಾ? ಕಣ ತಲೆಯ ನೋವಿಗೆ ಮುಖ ಹಿಂಡಿದ. ದೇವಧರನ ಜೀಪು ಕನಕಪುರ ರಸ್ತೆಯ ಕಡೆಗೆ ಓಡಿತ್ತು. ಶರದ್ ಯಾಮಿನಿ ಬರೆಯೋ ಕಾದಂಬರಿಗಳು ಕನಿಷ್ಠ ಪಕ್ಷ 6 ಭಾಷೆಗಳಿಗೆ ಟ್ರಾನ್ಸ್ಲೇಟ್ ಆಗ್ತವೆ ಅನ್ನೋದು ಪಾಲಿಗೆ ಗೊತ್ತಿರಲಿಲ್ಲ. ತಾನು ಭೇಟಿಯಾಗಲು ಹೊರಟಿರುವುದು ತೀರಾ ಅಪರೂಪದ, ತೀರಾ ವಿಲಕ್ಷಣ ಮನಸ್ಸಿನ ಅತ್ಯದ್ಭುತ ಸುಂದರಿಯನ್ನ ಎಂಬುವುದು ಅವನಿಗೆ ಗೊತ್ತಿರಲಿಲ್ಲ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಶರದ್ ಯಾಮಿನಿ ಎಂಬ ಲೇಖಕಿಯನ್ನು ಭೇಟಿಯಾದ ನಂತರ ತನ್ನ ಬದುಕು ಯಾವ ಕಾರಣಕ್ಕೂ ಹೀಗಿರುವುದಿಲ್ಲ ಎಂಬುವುದು ಆ ಕ್ಷಣದಲ್ಲಿ ಅವನಿಗೆ ಗೊತ್ತಿರಲಿಲ್ಲ. ಜೀಪು ಓಡಿದಂತೆಲ್ಲ ದೂರದಲ್ಲೆಲ್ಲೋ ಜಲಪಾತವೊಂದು ರಭಸದಿಂದ ಧುಮುಕುತ್ತಿರುವ ಸದ್ದು ಸಣ್ಣಗೆ ಕೇಳಿಸತೊಡಗಿತು. ಮುಖ್ಯ ರಸ್ತೆಯಿಂದಿಳಿದು ಅನತಿ ದೂರದ ತನಕ ಮಣ್ಣ ರಸ್ತೆಯಲ್ಲಿ ಸಾಗಿದ ದೇವದರ ಗಕ್ಕನೇ ಬ್ರೇಕು ಹಾಕಿ ನಿಲ್ಲಿಸಿದ್ದು ಗೋಲ್ಡ್ ಫಿಶ್ ಅಂತ ಮುದ್ದಾದ ಅಕ್ಷರಗಳಲ್ಲಿ ಬರೆಸಿದ ಬೋರ್ಡಿದ್ದ ಎಸ್ಟೇಟ್ ಒಂದರ ಕಂಪೌಂಡಿನ ಮುಂದೆ. ಒಂದು ಕ್ಷಣದ ಮಟ್ಟಿಗೆ ಪಾಲಿ ಸಿಗರೇಟು, ಕಣತಲೆಯ ನೋವು ಎರಡನ್ನೂ ಮರೆತು ಬಿಟ್ಟಿದ್ದ. ಅಷ್ಟು ಚಂದಗಿತ್ತು ಎಸ್ಟೇಟು. ಕನಿಷ್ಠ 50 ವರ್ಷದಷ್ಟು ಹಳೆಯದಿರಬೇಕದು. ಮರಗಳು ಮುಗಿಲು ಮುಟ್ಟಿದ್ದವು. ಎಸ್ಟೇಟಿನ ಆಳದಲ್ಲೆಲ್ಲೋ ಇದ್ದ ಬಂಗಲೆಗೆ ಬಾಗಿಲಲ್ಲೇ ಇದ್ದ ಫೋನ್ ಎತ್ತಿಕೊಂಡು ಮಾತನಾಡಿದ ದೇವಧರ. ಪೊಲೀಸ್ ಜೀಪು ಅಲ್ಲೇ ನಿಲ್ಲಿಸಿ ಬನ್ನಿ. ನಮ್ಮ ಜೀಪು ಬಾಗಿಲ ತನಕ ಬಂದು ನಿಮ್ಮನ್ನ ಒಳಕ್ಕೆ ಕರ್ಕೊಂಡು ಬರುತ್ತೆ. ನಡೆದು ಬರೋಕ್ಕೆಲ್ಲ ಆಗಲ್ಲ. ಯಾಮಿನಿ ಮೇಡಮ್
ಚುಂಚಿ ಹತ್ರಕ್ಕೆ ಹೋಗಿದ್ದಾರೆ. ಅಲ್ಲೇ ಕೂತು ಬರೀತಿದ್ದಾರೆ. ಅಲ್ಲಿಗೆ ಹೋಗಬಹುದು ನೀವು ಅಂತ ಬಂಗಲೆಯೊಳಗಿನಿಂದ ಫೋನ್ನಲ್ಲಿ ಮಾತನಾಡಿದ ದನಿ ಹೇಳಿತು. ಮಾತನಾಡಿದವಳ ವಯಸ್ಸೆಷ್ಟಿರಬಹುದು ದೇವದರಿಗೆ ಅಂದಾಜಾಗಲಿಲ್ಲ. ಇವರಿನ್ನು ಗೇಟಿನ ಬಳಿ ನಿಂತಿರುವಂತೆಯೇ ಮರೂನ್ ಬಣ್ಣದ ಓಪನ್ ಟಾಪ್ ಜೀಪೊಂದು ಒಳಗಿನಿಂದ ಕುಪ್ಪಳಿಸಿಕೊಂಡು ಬಂದಿತ್ತು. ಮೊಟ್ಟ ಮೊದಲ ಬಾರಿಗೆ ಪಾಲಿ ಹಾಗೆ ನಿಬ್ಬೆರಗಾಗಿದ್ದ. ಒಂದು ಧುಮ್ಮಿಕ್ಕುವ ಜಲಪಾತದಿಂದ 150 ಅಡಿಗಳ ದೂರದಲ್ಲಿ ಮರಳ ನೆಳಲಿಗೆ ಹಾಗೊಂದು ಟೇಬಲ್ಲು ಕುರ್ಚಿ ಹಾಕಿಕೊಂಡು ಕುಳಿತು ಒಂದೇ ಏಕಾಗ್ರತೆಯಿಂದ ಬರೆಯುತ್ತಾ ಕುಳಿತವರನ್ನು ಅವನು ಜೀವಮಾನದಲ್ಲೆಂದೂ ನೋಡಿರಲಿಲ್ಲ. ಬರೆದು ಬೇಸರವಾದರೆ ಸುಮ್ಮನೆ ಬೆನ್ನು ಬಿಸಾಡಲಿಕ್ಕೆ ಅಂತ ಮರದ 2 ಕೊಂಬೆಗಳಿಗೆ ಬಣ್ಣ ಬಣ್ಣದ ಹ್ಯಾಮ್ಮಾಕ್ ಒಂದನ್ನು ಅವಳು ಕಟ್ಟಿಕೊಂಡಿದ್ದಳು. ಟೇಬಲ್ಲಿನ ಮೇಲೆ ಫ್ಲಾಸ್ಕ್ ಇತ್ತು. ಅವಳ ಕೈಯಲ್ಲಿ ಸಿಗರೇಟು ಹಿಡಿದ ಬೆರಳಿಗೊಂದು ಪ್ಲಾಟಿನಂ ಉಂಗುರ, ಅದಕ್ಕೊಂದು ಪುಟ್ಟ ಫಳಫಳಿಸುವ ವಜ್ರ. ಅದಕ್ಕಿಂತ ಬ್ರೈಟ್ ಆಗಿದ್ದುದು ಅವಳ ಕಣ್ಣು. ಎಕ್ಸ್ಕ್ಯೂಸ್ ಮೀ, ನಾನು ಅವನಿನ್ನು ಪೂರ್ತಿಗೊಳಿಸಿರಲಿಲ್ಲ ಮಾತು. ಯಾಮಿನಿ ತಲೆ ಎತ್ತಿದಳು. ಗೊತ್ತು, ನೀವು ನನಗೆ ಪಾಲಿ ಅಂತ ಕರೀತಾರೆ ಫ್ರೆಂಡ್ಸ್. ಇನ್ಸ್ಪೆಕ್ಟರ್ ಬಾಲನೇತ್ರ. ಬಿ ಸೀಟೆಡ್. ನಾನು ಬ್ಲ್ಯಾಕ್ ಕಾಫಿ ಕುಡಿಯೋಳು. ನಿಮಗೆ ಬೇರೆ ಮಾಡಿ ತರ್ತಾರೆ. ನನ್ನ ಸಿಗರೇಟು ಆದಿತು ಅಂದರೆ ಸೇದಬಹುದು. ಹವಾನದಿಂದ ತರಿಸ್ತೀನಿ ನಾನು. ನಿಮ್ಮದೇ ಬ್ರ್ಯಾಂಡ್ ಬೇಕು ಅಂದರೆ ವಿಲ್ಸ್ ಫಿಲ್ಟರ್ ತರಿಸ್ತೀನಿ ಅಂದಳು. ತಾನು ಚುಂಚಿ ಫಾಲ್ಸ್ಗಿಂತ ನಿರರ್ಗಳ. ನಾನು ಸೇದಲ್ಲ, ಸಿಗರೇಟು. ಪಾಲಿಗೆ ಮತ್ತೆ ಕಣತಲೆಯ ನೋವು ನೆನಪಾಗಿತ್ತು. ಯು ಸ್ಮೋಕ್. ನೀವು ಸೇರ್ತೀರಿ ಅಂತ ಗೊತ್ತು ನನಗೆ. ಹಠಕ್ಕೆ ಬಿದ್ದಿದ್ದಳು. ಈಗ ಬಿಟ್ಟಿದ್ದೀನಿ. ತೊದಲಿದ ಪಾಲಿ. ತುಂಬ ದಿನ ಬಿಡಲ್ಲ ರೀ. ಬೈ ದ ಬಾಯ್, ಇಲ್ಲಿ ತನಕ ಯಾಕೆ ಬಂದ್ರಿ ಬಾಲನೇತ್ರ ಕೇಳಿದಳು. ಮಿಲಿಂದ್ ಬೋಪಯ್ಯ ಕೊಲೆಯಾಗಿದ್ದಾನೆ. ನಿಮಗೂ ಆತನಿಗೂ ಎಷ್ಟು ದಿನಗಳಿಂದ ಪರಿಚಯ ಇತ್ತು? ನೇರವಾಗಿ ವಿಷಯಕ್ಕೆ ಬಂದ. 1.5 ವರ್ಷ ಅಂದಳು. ಪ್ರೀತಿಸ್ತಿದ್ರ? ನಾಟ್ ಮಚ್. ಆದರೆ ಜೊತೆಯಲ್ಲಿರ್ತಿದ್ದೆ. ನಿಮಗೆ ಅರ್ಥವಾಯಿತು ಅಂದ್ಕೊಂಡಿದ್ದೀನಿ. ವಿ ಸ್ಲೆಪ್ಟ್. ನಮಗೆ ಸಂಬಂಧ ಇತ್ತು. ಚೂರೂ ಒಳಕಿರಲಿಲ್ಲ ಅವಳ ಧ್ವನಿಯಲ್ಲಿ. ನಿನ್ನೆ ರಾತ್ರಿ ಕ್ಲಬ್ನಿಂದ ಇಬ್ಬರೂ ಒಟ್ಟಿಗೆ ಹೊರಟಿದ್ದೀರಿ ಕೇಳಿದ. ಕರೆಕ್ಟ್. ರಾತ್ರಿ ಒಟ್ಟಿಗೆ ಇದ್ರಾ? ಇಲ್ಲ, ಕ್ಲಬ್ನಲ್ಲಿ ಒಟ್ಟಿಗೆ ಕುಡಿದ್ವಿ. ಅಲ್ಲಿಂದ ನಾನು ನೇರವಾಗಿ ಬನ್ನೇರುಘಟ್ಟದ ಬಂಗ್ಲೆಗೆ ಹೊರಟು ಹೋದೆ. ಮಿಲಿಂದ್ ತನ್ನ ಮನೆಗೆ ಹೋದ. ಜೊತೆಯಲ್ಲಿರೋ ಮೂಡ್ ನಂಗಿರಲಿಲ್ಲ. ನಾನು ಬೆಳಿಗ್ಗೆ ಎದ್ದು ಬನ್ನೇರುಘಟ್ಟದ ಬಂಗ್ಲೆಯಿಂದ ಈ ತೋಟಕ್ಕೆ ಬಂದೆ ಅಂದಳು. ಆತ ಕೊಲೆಯಾಗಿದ್ದಾನೆ. ನಿಮಗೆ ಬೇಜಾರಾಗ್ತಿಲ್ವಾ? ಆಗ್ತಿದೆ. ಐ ಲೈಕ್ಡ್ ಹಿಸ್ ಕಂಪನಿ. ಚೆನ್ನಾಗಿರ್ತಿತ್ತು ಅವನ ಜೊತೆ ಅಂದಳು. ನೀವು ತುಂಬ ಎಮೋಷ್ನಲ್ ಅಂದ್ಕೊಂಡಿದ್ದೆ. ಬರೆಯೋರಲ್ವಾ ಅಂದ ಪಾಲಿ. ಯು ಕ್ಯಾನ್ ಗೋ. ಅದೆಲ್ಲ ಮಾತಾಡೋಕೆ ನನಗಿಷ್ಟವಿಲ್ಲ. ಇನ್ನೇನು ಪ್ರಶ್ನೆ ಕೇಳೋದು ಬೇಡ. ನನ್ನನ್ನು ನೀವು ಇಂಟ್ರೋಗೇಟ್ ಮಾಡೋಕೆ ಬಂದಿರೋದೇ ಆದರೆ ಅರೆಸ್ಟ್ ಮೀ. ಮೊದಲು ವಾರಂಟ್ ತೋರಿಸಿ. ಅದಿಲ್ಲದೆ ಹೋದರೆ ಯು ಕ್ಯಾನ್ ಜಸ್ಟ್ ಗೆಟ್ ಔಟ್. ಗೇಟಿನ ತನಕ ನಿಮ್ಮನ್ನು ಜೀಪು ಡ್ರಾಪ್ ಮಾಡುತ್ತೆ. ಶರದ್ ಯಾಮಿನಿಯ ಕಣ್ಣು ದನಿ ಎರಡರಲ್ಲೂ ಬೆಂಕಿ ಇತ್ತು. ಇವಳಲ್ಲದೆ ಮತ್ಯಾರೆಂದರೆ ಯಾರು ಮಿಲಿಂದ್ ಬೋಪಯ್ಯನನ್ನು ಕೊಂದಿರಲಾರರು ಅಂತ ಯಾಕೋ ಇನ್ಸ್ಪೆಕ್ಟರ್ ಬಾಲನೇತ್ರನಿಗೆ ಆ ಕ್ಷಣದಲ್ಲಿ ಖಚಿತವಾಗಿ ಹೋಯಿತು. ಅವನು ಸಿಗರೇಟು ಮರೆತು ಬಿಟ್ಟ. ಒಂದು ಅತ್ಯಂತ ಅನಾಹುತಕಾರಿಯಾದ ಸೈಕೋಪಾಥಿಕ್ ಕ್ರಿಮಿನಲ್ ಅತ್ಯಂತ ಬುದ್ಧಿವಂತಿಕೆಯಿಂದ ಮಾಡಿದ ಸರಣಿ ಕೊಲೆಗಳ ಹುತ್ತದೊಳಕ್ಕೆ ಕಾಲಿಡುತ್ತಿದ್ದೆ ಎಂಬುದು ಅವನಿಗೆ ಖಂಡಿತ ಗೊತ್ತಾಗಿರಲಿಲ್ಲ.